ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಮ್ಮ ಮನೆ ಹತ್ರ ಬೇಕಂದರೆ ನಟ್ಟರೆ ಗಿಡ ಆಗೋದಿಲ್ಲ. ನೋಡಿ ತೋರಿಸ್ತೇನೆ ಒಂದು ನಿಮಿಷ. ಬೇಕಂದರೆ ನೆಟ್ಟರೆ ಟೊಮೆಟೊ ಗಿಡ ಆಗೋದಿಲ್ಲ, ಸತ್ತು ಹೋಗ್ತದೆ. ಇದು ನೋಡಿ ಆಗಿದೆ ಇಲ್ಲೊಂದು ಕಡೆ, ಆಯಿತಾ? ಮತ್ತು ಇಲ್ಲಿ ನೋಡಿ ಟೊಮೆಟೊ ಗಿಡ ಆಗಿದೆ, ಮತ್ತು ಒಂದು ಪಪ್ಪಾಯಿ ಗಿಡ ಆಗಿದೆ. ಬೇಕಂದರೆ ಆಗಲಿಲ್ಲ, ಎಲ್ಲ ಪಾತ್ರ ತೊಳಿ ನೀರಲ್ಲೆಲ್ಲ ಬಿದ್ದದ್ದ ಏನೋ ಗೊತ್ತಿಲ್ಲ. ಒಂದು ಹಣ್ಣಾಗಿದೆ ನೋಡಿ, ಒಂದು ಟೊಮೆಟೊ ಹಣ್ಣಾಗಿದೆ. ಟೊಮೆಟೊ ತುಂಬ ಆಗಿದೆ, ಕಣ್ಣಾಕ್ಬಿಡಿ ಆಯಿತಾ? ಎಷ್ಟು ಸತಿ ಗಿಡ ನಟ್ಟರು ಸತ್ತೋಗಿದೆ. ಇದೇನೋ ತಂತಾನೇ ಆಗಿದೆ ಅಪ್ಪ. ಡ್ರ್ಯಾಗನ್ ಸ್ವಲ್ಪ ಚಿಗುರಿದ್ದು ನೆರಳೆಲ್ಲ ಹೂ ಬಿಟ್ಟಿದೆ, ಅದರ ಹಕ್ಕಿಗಳೆಲ್ಲ ತಿಂದು ಹೋಗ್ತದೆ ನೋಡಿ. ಸ್ವೀಟ್ ಇರ್ತದೆ. ಇನ್ನು ಲಾಸ್ಟ್ ಇಯರ್ ಸಹ ಮೇ ಟೈಮಲ್ಲಿ ತುಂಬ ಸ್ವೀಟ್ ಇತ್ತು. ಆವಾಗಲೇ ಮಳೆ ಬಂತು. ಮಳೆ ಬಂದರೆ ಅದು ಹುಳ ಹಿಡಿತದೆ. ತುಂಬ ಆಗಿದೆ. ಹಕ್ಕಿಗಳೆಲ್ಲ ಬರ್ತದೆ, ಸಣ್ಣ ಸಣ್ಣದ ಹಕ್ಕಿಗಳೆಲ್ಲ ತಿಂದು ಹೋಗ್ತದೆ. ಹಳೆ ಓಡ್ ದೋಸೆ ಕಾವಲಿ, ಉಪ್ಪು ದೋಸೆ ಅಂತಾರೆ ಕೆಲವರು. ಅದು ಹೊಟ್ಟೆ ಆಗಿದೆ, ಅದೇನೂ ಗೊತ್ತಿಲ್ಲ. ಇದು ಇನ್ನೊಂದು ತಗೊಂಡದ್ದು ಗ್ಯಾಸಲ್ಲಿ ಮಾಡುವಂಥದ್ದು, ಇದು ಒಲೆಯಲ್ಲಿ ಮಾಡುವಂಥದ್ದು. ಸೊ ಅದನ್ನು ಇದಕ್ಕೆ ಬಿಸಿನೀರಲ್ಲಿ ಗ್ಯಾಸಲ್ಲಿ ಮಾಡುವಂಥದ್ದು. ಕೆಲವು ಗ್ಯಾಸಲ್ಲೆಲ್ಲ ಮಾಡ್ತಾರಲ್ಲ ಓಡು ದೋಸೆ, ಅದು. ಸೊ ಬಿಸಿನೀರು ಹಾಕಿ ಕುದಿಸಿಡು ನೋಡಿದ್ರು. ಇದಕ್ಕೆ ಸಹ ಹಾಗೆ ಬಿಸಿನೀರು ಹಾಕಿ ಕುದಿಸಿಡ್ಬೇಕಂತೆ. ಮತ್ತು ಅದಕ್ಕೆ ತೆಳಿ ಹಾಕಿ ಇಡಬೇಕು. ಅನ್ನ ಬಗ್ಗಿಸ್ತಾರಲ್ಲ ಅದರದ್ದು ತೆಳಿ ಒಂದಿನ ಹಾಕಿಟ್ರೆ ಮರುದಿನದಿಂದ ಯೂಸ್ ಮಾಡ್ಬೋದು. ಚೆಂದ ಕುದೀತಾ ಉಂಟು. ಇದು ಕೊದ್ದಿದೆ, ಸಾಕು, ಬಂದ್ ಮಾಡುವ. ಅದಕ್ಕೆ ಸ್ವಲ್ಪ ಬಸಳೆ ಸೊಪ್ಪು ಹಾಕ್ತಾರೆ. ಬಸಳೆ ಸೊಪ್ಪು ಹಾಕಿ ಹಾಗೆ ಇಡುವ. ಚಪ್ಪೆ ಆದಮೇಲೆ ನೆಕ್ಸ್ಟ್ ಚೆಲ್ಲಿ ಮತ್ತೆ ತೆಳಿ ಹಾಕೋದು. ಖಾಲಿ ಹೊಗೆ ಬೇಕಂದರೆ ಹೊಗೆ ಆಗೋದಿಲ್ಲ, ಬೆಂಕಿ ಬೇಕಂತ ಹೇಳುವಾಗ ಬೆಂಕಿ ಆಗೋದಿಲ್ಲ. ಬೆಂಕಿ ಬೇಡ ನಮಗೆ, ಹೊಗೆ ಬೇಕು ಅಷ್ಟೇ. ಒಂದು ಸೈಡ್ ಕಪ್ಪಾಗಿದೆ, ಇನ್ನೊಂದು ಸೈಡ್ ಕಪ್ಪಾಗಬೇಕು. ಸ್ವಲ್ಪ ಚಿತ್ರ ತಗೊಂಡ್ಬರುವ. ಹೀಗೆ ಈ ಥರ ಜ್ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಂತ ಅನಿಸ್ತದೆ. ಸೊ ಮಸ್ತ್ ಮೆಲೋನ್ ಜ್ಯೂಸ್ ಹಣ್ಣು ತಂದಿದ್ರು ನಿನ್ನೆ ಸಂತೆಯಿಂದ. ಸೊ ಅದನ್ನು ಜ್ಯೂಸ್ ಮಾಡುವ ಅಂತೇಳಿ ಚೆಂದ ಮಾಡಿ ಕೊಯ್ದು ನಾನು ಮಿಕ್ಸಿಗೆ ಹಾಕ್ಕೊಳ್ತಿದ್ದೇನೆ. ಏನಿಲ್ಲ, ಸ್ವಲ್ಪ ಹಾಲಿನ ಪೌಡರ್ ಮತ್ತು ಸಕ್ಕರೆ, ಹಾಲು ಅಷ್ಟೇ ಹಾಕಿ ಮಾಡಿದ್ದೆ. ತುಂಬ ಟೇಸ್ಟಾಗಿತ್ತು. ಇದು ಕುಡಿದ್ರೆ ಉಂಟಲ್ಲ, ಊಟವೇ ಬೇಡ ಅಂತ ಅನಿಸ್ತದೆ.
ಬರೀ ಕಾಯಿ ಇರೋದು, ಅದನ್ನು ಬಿಡೋದಿಲ್ಲ. ಒಳ್ಳೆ ಕಷಿ ಮಾತ್ರ ಅದು ಬೊಪ್ಪಾಯಿ ಸ್ವೀಟ್ ಇರ್ತಿದೆ. ಹೇಗೆ ಗರ್ಪಿ ತಿಂತ ಉಂಟು ನೋಡಿ. ಒಂದು ಪಪ್ಪಾಯಿ ಇಡಕ್ಕೆ ಬಿಡಲಿಲ್ಲ, ಎಲ್ಲ ಖಾಲಿ ಮಾಡಿದ್ದಕ್ಕ. ಕಾಯಿ ಪಪ್ಪಾಯಿ ತಗೊಂಡೋಗೋದು, ಒಂದೇನೋ ಹಣ್ಣಾಗಿತ್ತಷ್ಟೇ, ಇದು ಕರಿ ಕಾಯಿ ಅಂತ ತಗೊಂಡೋಗಿ ತಿಂತ ಉಂಟು. ಅಕ್ಕ ಓಡಿಸಿದಷ್ಟು ಜಾಸ್ತಿ ಬರೋದು. ಮತ್ತೆ ಸೊಪ್ಪು ಅನ್ಸ ತಿಂತದೆ ಎಲ್ಲಿ ಇದು ಪಪ್ಪಾಯಿದು. ಗದ್ದೆಯಲ್ಲಿ ಹಲಸಿನ ಮರ ಆದರೂ ಹಲಸಿನ ಹಣ್ಣಾದರೂ ಹಾಗೆ